ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ನಾವು ಕುಜ ದೋಷದ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. ಕುಜ ದೋಷ ಅಂದರೆ ಏನು, ಈ ದೋಷ ಯಾರಿಗೆ ಇರುತ್ತೆ, ಸೊ ಭವಿಷ್ಯದಲ್ಲಿ ಈ ದೋಷ ಇದ್ದರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗತ್ತೆ, ಅಂದರೆ ಮದುವೆ ವಿಳಂಬ ಆಗಿರ್ಬೋದು ಅಥವಾ ಮದುವೆ ಲೇಟಾಗಿ ಆಗುತ್ತೆ. ಸೊ ಈ ರೀತಿಯಾದಂಥ ವಿಚಾರಗಳು ಬಂದಾಗ ಕುಜ ದೋಷ ಅಂತ ಕರಿತೀವಿ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಲಿಕ್ಕೆ ಅವಕಾಶವಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಎನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಜ್ಯೋತಿಷ್ಯವನ್ನು ನಾವು ಕಲಿಬೇಕು, ಜ್ಯೋತಿಷ್ಯದ ಬಗ್ಗೆ ಮಾಹಿತಿ ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ, ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಬೋದು. ಇದ್ರ ಬಗ್ಗೆ ಆಸಕ್ತಿ ಇರುವಂಥವರು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಮೇಡಮ್. 8/12/1992. 8/12/92. ಹೌದು ಮೇಡಮ್. ಟೈಮಿಂಗ್ ಹೇಳಿ. ಟೈಮಿಂಗ್ಸ್ ಬೆಳಗ್ಗೆ 3 ಗಂಟೆ ಮೇಡಮ್. ಬೆಳಗಿನ ಜಾವ 3 ಗಂಟೆ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಮೇಡಮ್ ನರ್ಸಿಂಗ್ ಹೋಮ್ ಮೇಡಮ್, ಹೊಸಕೋಟೆ. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅದು ಕೆಲಸದ್ದು ಸ್ವಲ್ಪ ತೊಂದರೆ ಆಗ್ತಾ ಇದೆ. ಎಲ್ಲೂ ಕೆಲಸ ಅಡ್ಜಸ್ಟ್ ಆಗ್ತಾ ಇಲ್ಲ. ಮತ್ತೆ ಮೀಡಿಯಾ ಫೀಲ್ಡಲ್ಲಿ ಮಾಡ್ತಾ ಇದ್ದೀವಿ ಆಲ್ರೆಡಿ, ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನು ಮಾಡ್ಬೋದಾ ಇಲ್ಲ ಹೆಂಗೆ? ಓಕೆ, ಗುರೂಜಿ ಜೊತೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ರಾಹು ದಶೆ ನಡೀತಾ ಇದೆ. 2016ರಿಂದ ರಾಹು ದಶೆ ಇರುತ್ತೆ. ರಾಹು ದಶೆಯಲ್ಲಿ ನೋಡಿದಾಗ ನಮ್ಮ ಜಾಬ್, ಬಿಸ್ನೆಸ್, ಫಿನಾನ್ಸ್ ಅಂತ ನಾವು ಓದಿದಾಗ ಅಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆಯಲ್ಲ, ಅದ್ರ ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಈ 1ನೇ ಮನೆ ಬಂದಾಗ ಸೆಲ್ಫ್ ಎಫರ್ಟ್ ಜಾಸ್ತಿ ಅಂತ ಹೇಳ್ತೀವಿ. 4ನೇ ಮನೆ ಬಂದಾಗ ಇಲ್ಲಿ ನಿಮ್ಮದು ಯಾವುದಾದ್ರು ಕೃಷಿ ಇದ್ದರೆ ಅಥವಾ ಕನ್ಸ್ಟ್ರಕ್ಷನ್ ಲೈನು ಅಥವಾ ಹೋಮ್ ಇಂಟೀರಿಯರ್ಸ್ ಅಂತ ನಾವೇನು ಕರಿತೀವಿ, ಇಂಥದ್ದನ್ನು ಆರಿಸ್ಕೊಂಡ್ರೆ ಸ್ವಲ್ಪ ಬದಲಾಯಿಸಿದ್ರೆ ಉತ್ತಮವಾಗಿದೆ ಅಂತ ನನ್ನ ಸಜೆಷನ್ನು. ಕೃಷಿ, ಅಗ್ರಿಕಲ್ಚರು ಅಥವಾ ಫಾರ್ಮಿಂಗು ಅಥವಾ ಮನೆ ಕ್ರಯ ವಿಕ್ರಯ ಬರ್ತಕ್ಕಂಥ ಮನೆ ವಿಚಾರ ಅಥವಾ ಕನ್ಸ್ಟ್ರಕ್ಷನ್ನು, ಆರ್ಕಿಟೆಕ್ಟು, ಈ ಲೈನು ಉತ್ತಮವಾಗಿದೆ ಅಂತ ಹೇಳಿ ಗೊತ್ತಿದೆ. ಸ್ವಲ್ಪ ಆ ಲೈನ್ ಗೊತ್ತಿಲ್ಲ ಅಂದರೂ ಕೂಡ ಅದು ಹೋಗ್ಬೋದಾ ಅಂತ ನೋಡಿ, ಅಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ ಇದೆ. ಸ್ವಲ್ಪ ಮಟ್ಟಿಗೆ 1ನೇ ಮನೆ ಫೈನಾನ್ಸ್ದು ತೊಂದರೆ ಇದೆ. ಫೈನಾನ್ಷಿಯಲ್ ಸ್ವಲ್ಪ ತೊಂದರೆ ಇದೆ. ಅಮೌಂಟ್ಗಳು ಬರಲ್ಲ, ಸ್ವಲ್ಪ ತೊಂದರೆ ಇದೆ. ಇಲ್ಲಿ ನೋಡಿ, ಫೈನಾನ್ಸ್ ಅಂತ ಹಾಕಿದ್ದೀವಿ. ಈಗ ನಿಮಗೆ ದಶ ರಾಹು ನಡೀತಾ ಇದೆ. ನಿಮ್ಮ ಫೈನಾನ್ಸ್ ಮೀಡಿಯಮಾಗೇ ಇದೆ. ಗುರುದಶ 34 ಆದಮೇಲೆ ಬರುತ್ತೆ, 2034 ಆದಮೇಲೆ ಬರುತ್ತೆ. 34ರಿಂದ 50ವರೆಗೂ ಕೂಡ ನಿಮ್ಮ ಫೈನಾನ್ಷಿಯಲ್ ಹೈ ಆಗುತ್ತೆ. 2034ವರೆಗೂ ಹೀಗೆ ಇರುತ್ತೆ. 2000 ಇದು ಏನಿರುತ್ತೆ, ಇದು ಹಣೆ ಬರಹ. ಚೂರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಕೆಲವು ರುದ್ರಾಕ್ಷಿ ಸ್ಟೋನ್ಗಳು ನಮ್ಮ ಆಫೀಸಲ್ಲಿ ಸಿಗುತ್ತೆ, ಎನರ್ಜೈಸ್ ಮಾಡಿಕೊಡ್ತೀವಿ. ಹಾಕ್ಕೊಂಡ್ರೆ ಒಂದು 20% ಇನ್ಕ್ರೀಸ್ ಆಗುತ್ತೆ. ನಾವು ಬೇರೆಯವ್ರ ಥರ ನಿಮಗೆ ಔಟ್ ಆಫ್ ಬರುತ್ತೆ, ಏನೋ ಔಟ್ ಆಫ್ ಯಾವುದೂ ಬರೋಲ್ಲ. 25% ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಇರೋದರಲ್ಲಿ ರಾಹು ಆದಮೇಲೆ ಗುರುದಶ ಬರುತ್ತೆ. 7-10 ಕಾಂಬಿನೇಷನ್ ಇರೋದ್ರಿಂದ ಬಸ್ರಾ ಪರ್ಲ್ ಅಂತ ಸಿಗುತ್ತೆ. ಬಲಗೈ ಉಂಗುರದ ಬೆರಳಿಗೆ ಹಾಕ್ಕೊಳ್ಳಿ. ಅದಾದ ನಂತರ ಬಸ್ರಾ ಪರ್ಲ್ ಆದ ನಂತರ
ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎರಡನೇ ಗ್ರಹ ಮಂಗಳ, 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 4-5 ಸಬ್ಲಾಡ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಈ 3 ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಸ್ ಫ್ಲೋ ಇರೋದ್ರಲ್ಲೇ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಥವಾ ಹೊಸ ಹೊಸ ಆಪರ್ಚುನಿಟಿ ಅಲ್ಲೇನಲ್ಲಿ ಬರುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮನ್ನೇ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಕುಜ ದೋಷದ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೆನ್ನೆನೇ ಸಂಚಿಕೆಯಲ್ಲೂ ಕೂಡ ಇದರ ವಿಚಾರವಾಗಿ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಕುಜ ದೋಷ ಅಂದರೆ ಏನು, ಹಾಗೆ ಈ ಕುಜ ದೋಷ ಇದ್ದರೆ ನಿಜವಾಗಿಯೂ ಮದುವೆ ವಿಳಂಬವಾಗುತ್ತಾ, ಕುಜ ದೋಷವನ್ನು ಪರಿಹಾರ ಮಾಡಿಕೊಳ್ಳದೆ ಏನಾದರೂ ಮದುವೆ ಆದರೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಕಲಹಗಳ ಆಗಬಹುದಾ ಗುರುಗಳೇ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹಿಂದಿನ ಸಂಚಿಕೆಯಲ್ಲಿ ಕುಜ ಸೈಂಟಿಫಿಕ್ ಬಗ್ಗೆ ಮಾತಾಡಿದ್ವಿ. ಭೂಮಿಯ ಒಂದು ಭಾಗ ಆಗಿತ್ತು ಕುಜ, ಎರಡು ಅಂಟ್ಕೊಂಡಿತ್ತು, ಭೂಮಿ ಮತ್ತು ಕುಜ ಮಂಗಳ ಬೇರ್ಪಟ್ಟಾಗ ಹೆಚ್ಚು ಕಮ್ಮಿ 7 ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ನೆನ್ನೆ ಹೇಳಿದ್ವಿ. ಹಾಗೆ ಮಂಗಳನ ಫೋರ್ಸಿಂದ ಕಿತ್ಕೊಂಡು ಹೋಗಿದ್ದು, ಮಂಗಳನ ಫೋರ್ಸ್, ಆ ಕಿತ್ಕೊಂಡು ಹೋಗಿರೋ ಫೋರ್ಸು ಭೂಮಿ ಹಿಂಗೆ ವಾಲಿದೆ. ಹಳೇ ಒಂದು ಸ್ಟಡಿ ಆಫ್ ದಿ ಆಸ್ಟ್ರಾನಮಿಕಲ್ ವ್ಯೂಸ್ ಅಂತ ನೋಡಿದಾಗ ಸ್ಟ್ರೈಟ್ ಆಗಿತ್ತು ಭೂಮಿ, ಈ ರೀತಿ ವಾಲಿದೆ. ನಿಮ್ಗೆ ಗೊತ್ತಿದೆ 23 ಡಿಗ್ರಿ ವಾಲಿದೆ ಅಂತ. ಆ ಕಿತ್ಕೊಂಡು ಹೋದಾಗ ಅದು ವಾಲಿರ್ತಕ್ಕಂಥ ಒಂದು ಇದು ಅಂತ ಹೇಳಿ ಆಸ್ಟ್ರಾನಮಿಕಲ್ ವ್ಯೂಸ್ ಅಂತ ಹೇಳ್ತಾರೆ. ಆ ಕಿತ್ಕೊಂಡು ಹೋಗಿರೋ ಟೈಮಲ್ಲಿ ಭೂಮಿ ಈ ಥರ ವಾಲಿರೋದ್ರಿಂದನೇ ಇಲ್ಲಿ ಒಂದು ಕಡೆ ಬಿಸಿಲು ಜಾಸ್ತಿ, ಒಂದು ಕಡೆ ಮಳೆ ಜಾಸ್ತಿ, ಒಂದು ಕಡೆ ಸೆಕೆ ಜಾಸ್ತಿ. ನಾರ್ತಲ್ಲಿ ಒಂಥರ, ಡೆಲ್ಲಿಲಿ ಆ ಕಡೆ ಸ್ವಲ್ಪ ಜಾಸ್ತಿ, ಈಕ್ವೇಟ್ರಲ್ಲಿ ಇರೋರಿಗೆ ಒಂಥರ, ಈಕ್ವೇಟ್ರ್ ಮೇಲಿರೋರ್ಗೆ ಒಂಥರ, ಕೆಳಗಿರೋರ್ಗೆ ಒಂಥರ. ಅದಕ್ಕೆ ರಷ್ಯಾದಲ್ಲಿ ಕೋಲ್ಡ್ ಜಾಸ್ತಿ. ಅದು ಹಿಂಗೆ ತಿರುಗಿದ್ದಿದ್ರೆ ಈ ಕಡೆ ಸೈಡು ಭಾರತ ಆಗಿರ್ತಾ ಫುಲ್ಲು ಸ್ವಿಟ್ಜರ್ಲ್ಯಾಂಡ್ ಆಗಿರೋದು, ಹಿಂಗೆ ತಿರುಗೋದಕ್ಕೆ ಆ ಕಡೆ ಇರೋದೆಲ್ಲ ಸ್ವಿಟ್ಜರ್ಲ್ಯಾಂಡ್ ಆಗಿದೆ. ಸೊ ವೆರಿ ಸಿಂಪಲ್ ನೋಡಿ. ಸ್ವಲ್ಪ ಟಿಲ್ಟ್, 23 ಡಿಗ್ರಿ ಟಿಲ್ಟ್ ಸೂರ್ಯನಿಂದ ಸ್ವಲ್ಪ ಹಿಂದೆ ಹೋಗಿದ ತಕ್ಷಣ ಅಲ್ಲಿ ಕೋಲ್ಡು, ಹಿಂಗೆ ಮುಂದೆ ಬಂದಿದ ತಕ್ಷಣ ಹೀಟು. ಸೊ ಹಿಂಗಿರ್ತಕ್ಕಂಥದ್ದು ಹಿಂಗೆ ಟಿಲ್ಟ್ ಆದಾಗ ಸೂರ್ಯನ ರೇಸ್ ಇಲ್ಲಿ ಕಮ್ಮಿ ಬಿದ್ದಾಗ ಇಲ್ಲಿ ನಮಗೆ ಎಲ್ಲ ಸ್ವಿಟ್ಜರ್ಲ್ಯಾಂಡು ಆಗಿದೆ, ಹಿಮಾಲಯನೂ ಆಗಿದೆ, ಎಲ್ಲನೂ ಆಗಿದೆ. ಇಲ್ಲಿ ನಮಗೆ ಆಫ್ರಿಕಾ ಬಂದಿದೆ, ಇಲ್ಲಿ ಆಫ್ರಿಕಾ ಬಂದಿದೆ. ಹಿಂಗೆ ಟಿಲ್ಟ್ ಆಗಿದ್ರೆ ಉಲ್ಟಾಗಿರೋದು. ಸೊ ಹಿಂಗೆ ಟಿಲ್ಟ್ ಆಗಿದ್ದಾಗ, ಈ ಥರ ಒಂದು ಸ್ಲ್ಯಾಂಟ್ ಟಿಲ್ಟ್ ಆಗಿದ್ದಾಗ, ಆ ಒಂದು ಟಿಲ್ಟ್ ಬಂದಿರೋದೇ ಆ ಗ್ರಹ ಎಷ್ಟೋ ಕೋಟಿ ವರ್ಷಗಳಿಂದ, ಇವತ್ತು ಮಾತಲ್ಲ, ಅದು ತುಂಬ ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್ ನಡೆದಿರ್ತಕ್ಕಂಥದ್ದು ಇದು. ಅದನ್ನು ನಮ್ಮ ಋಷಿಮುನಿಗಳು ಭೂಮಿ ಸುತ ಅಂತ ಬರೆದು ಅಲ್ಲಿ ಬರೆದಿರ್ತಕ್ಕಂಥ ಒಂದು ಇದರಲ್ಲಿ ಒಂದು ಡೆಂಟ್ ಅಂತ ಹೇಳ್ತಾರೆ. ಡೆಂಟ್, ಗುದ್ದಿರೋದು ಅಂತ ಒಂದು ಮಾರ್ಕ್ ಇದೆ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಭೂಮಿ ನೋಡಿದ್ರೆ ಒಂದು ಪಿಕ್ಚರ್ ಆಮೇಲೆ ನಾಳೆ ಸಾಧ್ಯವಾದರೆ ಹಾಕೋಣ, ನೀರಿಲ್ಲದೆ ಇರೋ ಭೂಮಿ ಹೆಂಗೆ ಕಾಣಿಸುತ್ತೆ ಅಂತ. ಅದೊಂಥರ ಹಿಂಗೆ ಒಳಗಡೆ ಹಿಂಗೆ ಡೆಂಟ್ ಆಗಿದೆ, ಹಿಂಗೆ ಗುದ್ದಿರೋ ಥರ. ಹಿಂಗೆ ಮುಖ ಗುದ್ದಿದ್ರೆ, ಮುಖ ಗುಂಡಾಗಿರೋದು ಗುದ್ದಿದ್ರೆ ಇಲ್ಲಿ ಒಂಥರ ಕಿತ್ತೋಗುತ್ತೆ ಭೂಮಿ. ಹಿಂಗೆ ವಿತೌಟ್ ವಾಟರ್ ತೋರಿಸಿದ್ರೆ ಅದು ಇದಾಗಿರ್ತಕ್ಕಂಥದ್ದು ಕ್ರೇಟ್ ಅಂತ. ಆ ಕ್ರೇಟ್ ಯಾವಾಗ ಕಿತ್ಕೊಂಡೋಯ್ತು ಆ ಬರ್ಮುಡಾ ಟ್ರಯಾಂಗಲಿಂದ, ಆವಾಗಿಂದ ಅಲ್ಲಿ ನೀರು ಸ್ಟಾರ್ಟ್ ಆಯಿತು, ಜಲ ಸ್ಟಾರ್ಟ್ ಆಯಿತು. ಆ ಜಲದಿಂದ ಮತ್ತೆ ಜಲಚರ ಆಯಿತು, ಜಲಚರದಿಂದ ಭೂಮಿ ಇದು ಬಂತು. ಮನುಷ್ಯ ಫಸ್ಟ್ ಬರಲೇ ಇಲ್ಲ, ಇದನ್ನು ತಿಳ್ಕೊಬೇಕೆಲ್ಲರೂ. ನಾವು ಕಡೆಯವರು, ಲಾಸ್ಟ್ ಅವರು. ಮನುಷ್ಯ ಜನ್ಮ, ಮನುಷ್ಯ ಪ್ರಾಣಿ ಬಂದಿರೋದು ನಾವು ಕಡೆಯವರು. ನಾವಾದ್ಮೇಲೆ ಯಾವ್ದಾದ್ರು ಹೊಸ ತಳಿ ಬಂದಿರೋದು ಗೊತ್ತಿಲ್ಲ. ಚಿಂಪಾಂಜಿ ಇತ್ತು, ಎಲ್ಲ ಇತ್ತು. ನಾವು ಬರೋಕ್ಕಿಂತ ಮುಂಚೆ ಎಲ್ಲನೂ ಇತ್ತು. ಹುಲಿ ಇತ್ತು, ಸಿಂಹ ಇತ್ತು, ಇನ್ನೂ ಅಳದು ಉಳಿದು ಹೋಗಿರ್ತಕ್ಕಂಥ ಡೈನಾಸರಸ್ ಇತ್ತು. ಮನುಷ್ಯ ಆದಮೇಲೆ ಹೊಸ ಪ್ರಾಣಿ ಯಾವುದು ಉಟ್ಕೊಂಡಿದೆ ಗೊತ್ತಿಲ್ಲ. ಯಾವುದೋ ಇವಾಗ ಅದು ಇದು ಏನೋ ಕ್ರಾಸ್ ಮಾಡಿ ಹೊಸದು ಏನೋ ತರ್ತಾ ಇದ್ದಾರೆ. ಆ ಪ್ರಾಣಿ ಈ ಪ್ರಾಣಿ ಏನೋ ಕ್ರಾಸ್ ಮಾಡಿಕೊಂಡು ಅದು ಸ್ವಲ್ಪ ಚೈನಾದಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ. ಮಂಗಳ ಈ ಒಂದು ಡೆಂಟ್ ಹೋದಾಗ ಸ್ವಲ್ಪ ಶೇಕ್ ಆಗಿ ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ಮಂಗಳನಿಂದ 2 ವಿಚಾರ. ಒಂದು, ಭೂಮಿನ ಟಿಲ್ಟ್ ಮಾಡಿ ಹೋಗಿರ್ತಕ್ಕಂಥದ್ದು, ಪುಷ್ ಆ್ಯಂಡ್ ಪುಲ್ಲಲ್ಲಿ ಟಿಲ್ಟ್ ಮಾಡಿ ಹೋಗಿರೋದು. ಭೂಮಿ ಮೇಲೆ ಸೀಸನ್ಸ್ ಇರ್ತಕ್ಕಂಥದ್ದು. ಸೊ ಮಂಗಳನಿಗೆ ಹೀಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂಗಳ. ಅದಕ್ಕೆ ರೆಡ್ ಪ್ಲ್ಯಾನೆಟ್, ಆ ಫೋರ್ಸಿಂದ ಕಿತ್ಕೊಂಡು ಹೋಯ್ತದು. ಇದು ಟೆಕ್ನಿಕಲಲ್ಲೇ ಹೇಳ್ತೀವೋ ಅಥವಾ ಯೂನಿವರ್ಸ್ ಫೋರ್ಸ್ ಅಂತ ಹೇಳ್ತೀವೋ, ಯಾವ್ದು ಬೇಕಾದ್ರೆ ತೊಗೋಬೋದು. ಯಾಕಂದರೆ ಈ ಭೂಮಿ ಸುತ್ತಾ ಇರೋದು ಕೂಡ ಒಂದು ಫೋರ್ಸಿಂದನೇ. ಸೂರ್ಯನ ಸುತ್ತಾ ಇರೋದು ಒಂದಲ್ಲದೆ ತಾನು ಸುತ್ತಾ ಇದೆ. ಇದನ್ನೇ ಎಲ್ಲ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ನಮ್ಮ ಮನೇಲಿರ್ತಕ್ಕಂಥ ಯಂಗ್ಸ್ಟರ್ಸ್ ಜ್ಯೋತಿಷ್ಯ ನಂಬಲ್ಲ ಅನ್ನೋರು. ಜ್ಯೋತಿಷ್ಯ ಅನ್ನೋದು ಆ ಒಂದು ಎನರ್ಜೀಸು ನಮ್ಮ ಮೇಲೆ ಯಾವ ಥರ ಪ್ರಭಾವ ಬೀರ್ತದೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ.
ನಮ್ಮ ಋಷಿಮುನಿಗಳು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲೋ ಒಂದು ಕಡೆ ಕೋರಿಲೇಷನ್ ಇದೆ ಅಂತಲೇ ಜ್ಯೋತಿಷ್ಯ ಬಂದಿರೋದು. ಡೈರೆಕ್ಟಾಗಿ ಅದನ್ನು ತಿಳ್ಕೊಬೇಕು ಎನರ್ಜೀಸ್ ಅಂತಂದರೆ ಅದು ಇಂಡಿವಿಜುವಲ್ ಎನರ್ಜೀಸ್. ಅದು ಈಗ ಯಾವುದೋ ಒಂದು ಗ್ರಹದ ಪ್ರಭಾವ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂದರೆ ನಿಮ್ಮ ಮೇಲೆ ಆ ಮಾನಸಿಕವಾಗಿ ದೈಹಿಕವಾಗಿ ಆಗ್ತಾ ಇರುತ್ತೆ. ಇನ್ನೊಬ್ಬ ಅದನ್ನು ಹೇಳಿ ಕಂಡುಹಿಡಿತಕ್ಕಂಥ ಒಂದು ವಿಚಾರದಲ್ಲಿ ಕೋರಿಲೇಟ್ ಮಾಡಿ ಹೇಳಬೇಕು ಅನ್ನೋದೇ ಇಲ್ಲಿ ನೋಡಿ ನಾವು ಅಸ್ಟ್ರಾಲಜಿಕಲಿ ವ್ಯೂಸ್ ಹೇಳಬೇಕು. ಸೊ ಮಂಗಳನ ಒಂದು ವಿಚಾರ ತಗೊಂಡಾಗ ಮಂಗಳನ ಜಾತಕದಲ್ಲಿ ಯಾವ್ಯಾವ ಒಂದು 12 ಜಾಗದಲ್ಲಿ ಎಲ್ಲೆಲ್ಲಿ ಕೂತ್ಕೊಳ್ತಾನೋ ಅಲ್ಲಿ ಅಗ್ರೆಸಿವ್ನೆಸ್ ಕೊಡ್ತಾನೆ. ಅಗ್ರೆಸಿವ್ ಯಾಕೆಂದರೆ ಭೂಮಿಯಿಂದ ಕಿತ್ಕೊಂಡೋಗಿರೋದು, ಆ ಭೂಮಿಯಿಂದ ಫುಲ್ ಎನರ್ಜಿಯಿಂದ ಕಿತ್ಕೊಂಡೋಗಿರೋದು. ಅದಕ್ಕೆ ಮಾರ್ಸ್ ಈಸ್ ಎನರ್ಜಿ, ಅದಕ್ಕೆ ಮಾರ್ಸ್ನ ಫೋರ್ಸ್ ಅಂತ ಕರೀತಾರೆ. ಮಿಲ್ಟ್ರಿಗೆಲ್ಲ ಯಾಕೆ ಅದನ್ನು ಮಾಡ್ತಾರೆ? ಅದರ ಕಾರಕತ್ವದಿಂದ. ಕಾರಕತ್ವ ಅಂದ್ರೇನು? ಸಿಗ್ನಿಫಿಕೇಟರ್ಸ್ಗೆ ಭಾಳ ಸಿಂಪಲ್ ಆಗಿ ಒಂದು ವಿಚಾರ ಹೇಳ್ತೀನಿ. ಮನೇಲಿ ಅಪ್ಪ ಅಮ್ಮನ ಕಾರಕತ್ವ ಏನು? ಅಪ್ಪ ದುಡಿಬೇಕು, ಅಮ್ಮ ಅಡುಗೆ ಮಾಡಬೇಕು, ಇದು ಕಾರಕತ್ವ, ಸಿಗ್ನಿಫಿಕೇಟರ್ಸ್. ಸೊ ತಂದೆ ಕೆಲಸ ಅಷ್ಟೇ, ಮನೆಗೆ ದುಡ್ಡು ತಂದು ಹಾಕಬೇಕು, ದುಡಿಬೇಕು, ಏನೇನು ಬೇಕೋ ಫೆಸಿಲಿಟಿ ನೋಡ್ಕೋಬೇಕು, ಅದು ಕಾರಕ. ಹೆಣ್ಣಾದವಳು ಅಥವಾ ತಾಯಿ ಆದವಳು ಮನೆಯೆಲ್ಲ ಚೊಕ್ಕವಾಗಿಟ್ಕೊಂಡು ನೀಟಾಗಿಟ್ಕೊಂಡು ಬೇಯಿಸಾಕ್ತಕ್ಕಂಥದ್ದು ಮಾಡೋದು ಒಂದು ಧರ್ಮದ ವಿಚಾರದಲ್ಲಿ ಮಾಡ್ತಾಯಿದ್ವಿ. ಈಗಿನ ಕಾಲದಲ್ಲಿ ಎಲ್ಲ ನಾವು ಕಿಚನ್ಗೆ ಹಾಕ್ಬಿಟ್ಟಿದ್ದಾರೆ, ನಮ್ಗೆ ಅದು ಆ ಥರ ಅಲ್ಲ ನಾನು ಮಾತಾಡ್ತಾ ಇಲ್ಲ. ತುಂಬ ಜನ ಅದನ್ನು ಯೋಚನೆ ಮಾಡ್ತಾರೆ. ಸೊ ನಾನು ಒಂದು ವ್ಯೂ ಯಾರು ಮಾಡ್ತಕ್ಕಂಥದ್ದು ಅಂತ ಒಂದು ವ್ಯೂ ಮತ್ತು ಸಿಗ್ನಿಫಿಕೇಟರ್ಸ್. ಆ ಸಿಗ್ನಿಫಿಕೇಟರ್ಸ್ಗೆ ಆ ಗ್ರಹಗಳ ಒಂದು ಬಿಹೇವಿಯರ್ ಪ್ಯಾಟ್ರನ್ ಮೇಲೇ ಸಿಗ್ನಿಫಿಕೇಶನ್ ಕೊಟ್ಟಿರೋದು. ಈ ಗ್ರಹ ಹಿಂಗೆ ಬಿಹೇವ್ ಮಾಡಿದ್ರೆ ಇಂತಿಂಥ ಪೋರ್ಟ್ಫೋಲಿಯೋ ಕೊಡೋಣ ಅಂತ, ಪೋರ್ಟ್ಫೋಲಿಯೋ ಅಂತ ಹೇಳ್ತಾರೆ. ಸೊ ಮಂಗಳನಿಗೆ ಬಂದಿರತಕ್ಕಂಥ ಮೇಜರ್ ಪೋರ್ಟ್ಫೋಲಿಯೋ ಮಿಲಿಟರಿ. ಸೊ ಕುಜದೋಷ ಅಂತ ಬಂದಾಗ ಇಲ್ಲಿ ಮಿಲಿಟರಿ ಥರ ಇರ್ತಾರೆ, ಸ್ಟ್ರಿಕ್ಟು, ಸಿಟ್ಟು. ಸೊ ಸ್ವಲ್ಪ ಈ ನಮ್ಮ ಕಾಂಪೌಂಡ್ರು ಅತಿ ಎಕ್ಸಾಜರೇಟ್ ಅಂತಾರೆ. ಇಷ್ಟಿದ್ದಿದ್ದು ರಬ್ಬರ್ನ ಹಿಂಗೆ ಎಳೆದಿದ್ದಾರೆ, ಇಷ್ಟೇ ಇರೋದು ರಬ್ಬರ್ ಇಷ್ಟೇ ಇರೋದು. ಅಂದರೆ ಆ ದೋಷ ಇರೋದು ಇಷ್ಟೇ, ಅದು ರಬ್ಬರ್ ಎಳೆದಾಗ ಇಲ್ಲಿವರೆಗೂ ಕಾಣಿಸುತ್ತೆ, ಏನೂ ಇಲ್ಲ ಕುಜದೋಷ. ಮತ್ತು ಕೆಲವರು ಅಲ್ಪಜ್ಞಾನಿ ಅಂತ ಕರಿತೀವಿ ನಾವು ಕೆಲವರಿಗೆ. ಯಾಕೆ ಅಂತಂದರೆ ಕೆಲವರು ಮಹಿಳೆಯರು ಮನೇಲಿರ್ತಕ್ಕಂಥವ್ರು ಅವ್ರ ಮೇಲೆ ಗಂಡು ಇದ್ಬಿಟ್ರೆ ಯಾವ್ದಾದ್ರು ಹುಡುಗಿ ಬಂದು ಕುಜದೋಷ ಇದೆ ಅಂದ್ಬಿಟ್ರೆ ಬೇಡ ಅಂದ್ಬಿಡ್ತಾರೆ. ಕುಜದೋಷ ಇರೋರು ನಿಯತ್ತಿಂದ ಇರ್ತಾರೆ. ನಿಯತ್ತು ತುಂಬ ಸ್ಟ್ರೈಟ್ ಫಾರ್ವರ್ಡು. ಕುಜದೋಷ ಬಂದರೆ ಅದು ಎಸ್ಪೆಷಲಿ ಕೆಲವು ಮನೆಗಳಲ್ಲಿ ಕಟ್ ಥ್ರೋಟು ಅಂಥದ್ದೇ ತಾನೇ ಬೇಕು, ನಾಟಕ ಆಡೋರು ಬೇಕಾ? ಕುಜದೋಷ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡು, ಅರ್ಥ ಮಾಡ್ಕೊಳ್ಳಿ. ಈ ಕಾಂಪೌಂಡರ್ಗಳಿಗೆ ಈ ಕ್ವಾಲಿಟೀಸು, ವಾಟ್ ಈಸ್ ಕುಜ ಅವೆಲ್ಲ ಗೊತ್ತೇ ಇಲ್ಲ. ಅವ್ರೇನೋ 8ನೇ ಮನೇಲಿ ಇದ್ಬಿಟ್ರೆ ಗಂಡ ಸತ್ತೋಗ್ತಾನೆ, 8ನೇ ಮನೇಲಿ ಕುಜ ಇದ್ದರೆ ಗಂಡ ಸತ್ತೋಗ್ತಾನೆ. ಎಲ್ಲಿ ಡೇಟಾ ಇದೆ ತೋರಿಸಿ. ಆ ರೀತಿ ಡೇಟಾ ಇದ್ದರೆ ಇವತ್ತು ಇಸ್ರೋದವರು, ನಮ್ಮ DRDO ಮತ್ತು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಬಂದು ತೊಗೊಂಡೋಗ್ಬಿಡೋರು. ನೋಡಿ ಸರ್, ಇವ್ರಿಗೆ ಮಂಗಳ 8ನೇ ಮನೇಲಿದೆ, ತೀರೋಗಿದ್ದಾರೆ. ಒಂದಕ್ಕೊಂದಕ್ಕೆ ಥಿಯರಿಗೆ ನಾವು ಆ್ಯಡ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಮಂಗಳ ಏನಾರು 8ನೇ ಮನೇಲಿದ್ದರೆ ಗಂಡ ಆಕ್ಸಿಡೆಂಟಲ್ಲಿ ತೀರೋಗ್ತಾನೆ ಅಂತ ಹೇಳ್ತಾರೆ. ಆದರೆ ಅದೇ ವಿಚಾರದಲ್ಲಿ ಗುರು ಏನಾರು ನೋಡಿದ್ರೆ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಇವೆಲ್ಲ ಸ್ಟೋರೀಸ್ ಅಂತ ಹೇಳ್ತೀವಿ ನಾವು, ಕಾನ್ಕಾಕ್ಟೆಡ್ ಸ್ಟೋರೀಸ್ ಇವೆಲ್ಲ. ಆ ರೀತಿ ಎಲ್ಲ ಇಲ್ಲ, ಆ ರೀತಿ ಹೇಳಂಗೂ ಇಲ್ಲ. ಸೊ ಹಾಗಿದ್ರೆ ಕುಜದೋಷದ ಬಗ್ಗೆ ತೊಗೊಳ್ಳೇಬೇಡಿ, 8ನೇ ಮನೆ ಕುಜದೋಷ ತೊಗೊಳ್ಳೇಬೇಡಿ, ಕರೆಕ್ಟಾಗೇ ಹೇಳಿ. ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಗೆ ನಾನು ಹೇಳ್ತಾ ಇರೋದು, ಸಮಾಜವನ್ನು, ಪರರ ಹಿತವನ್ನು ಕಾಪಾಡ್ತಕ್ಕಂಥವ್ರು ತಾವು ಪೂಜೆ ಪುನಸ್ಕಾರಗಳು ಮಾಡಿ. ಅಲ್ಲಿ ಯಾಕೆ ಅಲ್ಲಿ ಒಂದು ಏನೋ ಇಡ್ತೀರ ಅಲ್ಲಿ ಬತ್ತಿ, ಕುಜದೋಷ ಇದೆಯಮ್ಮ, ಆ ಕುಜದೋಷ ಅನ್ನೋ ಫಸ್ಟ್ ವರ್ಡ್ ಅರ್ಧ ಅವ್ರ ತಲೆಯಲ್ಲಿ ಉಳಿಯುತ್ತೆ. ಶಾಂತಿ ಮಾಡಿಸ್ಬೇಕು ಅನ್ನೋದು ಹೊಟ್ಟೋಗುತ್ತೆ. ತಗೊಳ್ಳೋಣ. ಓಕೆ ಗುರುಗಳೇ, ಒಂದು ಕರೆ ಇದೆ ನೋಡೋಣ. ನಮಸ್ತೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಮೇಡಮ್ 16/5/95. 16/5/95. ಬೆಳಿಗ್ಗೆ 11:00 ಹುಟ್ಟಿರೋದು. ಓಕೆ, ಬೆಳಗ್ಗೆ 11:30. ಯಾವ ಊರಲ್ಲಿ ಹುಟ್ಟಿರುವುದು? ಶಿವಗಂಗೆ ಮೇಡಮ್. ಶಿವಗಂಗೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ.
ನಮಸ್ಕಾರ. ಶಿವಗಂಗಾ ಎಲ್ಲಿ ಬರುತ್ತಿದೆ? ಯಾವ್ದು ತುಮಕೂರಾ ಯಾವುದಿದು? ತುಮಕೂರಿಗೆ ಬರುತ್ತೆ ಅಂದ್ರೆ ನೆಲಮಂಗಲ ತಾಲೂಕು ಸಿಗುತ್ತೆ. ನೆಲಮಂಗಲ ಓಕೆ. ಓಕೆ, ಎರಡನೇ ಮನೇಲಿ ಕುಜ ಇದೆ, ಅದರಿಂದ ಮದುವೆ ಲೇಟು. 8ರಲ್ಲಿ ಶನಿ ಇದ್ದಾನೆ, ಮಾಂಗಲ್ಯ ಸ್ಥಾನದಲ್ಲಿ ಲೇಟು. ಇವೆಲ್ಲ ಕಾಂಪೌಂಡರ್ಗಳು ಹೇಳ್ತಕ್ಕಂಥ ವಿಚಾರಗಳು. ಇದನ್ನು, ಈ ಗ್ರಹಗಳನ್ನು ಯಾವಾಗಲೂ ಕೂಡ ನಾವು ಸ್ಟ್ಯಾಟಿಕ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಸ್ಟೇಬಲ್. ಇವರು 2095ರಲ್ಲಿ ಹುಟ್ಟಿದಾಗ ಈ ಗ್ರಹಗಳು ಎಲ್ಲಿತ್ತೋ ಇವತ್ತು ಓಪನ್ ಮಾಡಿದ್ರು ಅಲ್ಲೇ ಕಾಣಿಸ್ತವೆ, ಎಲ್ಲೂ ಹೋಗೋದಿಲ್ಲ. ವಾಟ್ ಈಸ್ ಮೂವಿಂಗ್ ಈಸ್ ದಶಾ. ದಶಾ ಮೀನ್ಸ್ ಟ್ರಾವೆಲಿಂಗ್. ಯಾವ ಗ್ರಹ ಟ್ರಾವೆಲಿಂಗ್ ಅಂತ ಬರುತ್ತೆ, ಆ ಗ್ರಹ ಟ್ರಾವೆಲಿಂಗ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. 2007ವರೆಗೂ ಬುಧ ಟ್ರಾವೆಲ್ ಮಾಡ್ತಾಯಿತ್ತು, 14ವರೆಗೂ ಕೇತು ಟ್ರಾವೆಲ್ ಮಾಡ್ತಾಯಿತ್ತು, 14ಇಂದ 34ವರೆಗೂ ಶುಕ್ರ ಟ್ರಾವೆಲ್ ಮಾಡ್ತಾ ಇದೆ. ಇದು ಡೈನಮಿಕ್. ಓಕೆ. ನಮ್ಮ ಕಾಂಪೌಂಡರ್ಗಳು ಮತ್ತು ಪುರೋಹಿತರುಗಳು ಇಬ್ಬರನ್ನೂ ಸೇರಿಸ್ಬೇಕೀಗ. ಕಾಂಪೌಂಡರ್ಗಳು ಯಾರು ಅಂತಂದರೆ ಈ ಮಠ ಮಂತ್ರ, ನಿಮಗೆ 15 ದಿವಸದಲ್ಲಿ ಶತಸಿದ್ಧ, 48 ಕೇಳಿಸ್ತದೆ ಸರ್ ನಿಮಗೂ? 48 ದಿವಸದಲ್ಲಿ ಶತಸಿದ್ಧ. ಯಾವುದು ಸಿದ್ಧ ಅಲ್ಲ, ಅವರು ಒಂಥರ ಗುಳಿಗೆ ಸಿದ್ಧ ಅಂತಾರಲ್ಲ ಹಾಗೆ ಅಯ್ಯಪ್ಪ. ಶುಕ್ರದಶೆ ನಡೀತಾ ಇದೆ. 2024 ಏಪ್ರಿಲ್ ಮುಗಿದಾದ್ಮೇಲೆ ಈಗ 26ವರೆಗೂ ಗುರು ಇದೆ. ಶುಕ್ರ ಪ್ರಮೋಟ್ ಮಾಡ್ತಾ ಇದ್ದಾನ, ಮ್ಯಾರೇಜ್ ನೋಡಬೇಕು. ಶುಕ್ರ ಪ್ರಮೋಟ್ ಮಾಡಿದ್ರೆ ಅಲ್ಲಿ ನಾವು ಕ್ಲೀನಾಗಿ ನೋಡಬೇಕು. 9th ಹೌಸ್ ಅಂತ ಬಂದಿದೆ, 9 ಅಲ್ಲಿ ಕೆಳಗಡೆ 7 ಇದೆ. ಹಿರಿಯರ ಅನುಮತಿ ಮತ್ತು ಹಿರಿಯರ ಒಂದು ಒತ್ತಡ ಅಥವಾ ಹಿರಿಯರ ಇನ್ವಾಲ್ವ್ಮೆಂಟು ಇಂದ ಇದಾಗುತ್ತೆ. ಆದರೆ ಕೊನೆಯಲ್ಲಿರ್ತಕ್ಕಂಥ 1, 5, 10 ಎಷ್ಟು ನೋಡಿದ್ರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ಡ್ರಾಪ್ ಆಗುತ್ತೆ. ಇದು ದಶಾ ಹೇಳ್ತಾ ಇರೋದು. ಮೇನ್ ಬಾಸ್ ಅಂತ ಕರೀತೀವಿ. ದಶಾನ ಬಿಗ್ ಬಾಸ್ ಅಂತೀವಲ್ಲ, ಆ ಥರ ಬಿಗ್ ಬಾಸ್ ಹೇಳ್ತಾ ಇರೋದು. ಕೇಳಿಸ್ತಾ ಸರ್? ಹೌದು ಸರ್. ಬಂದಿದ್ದೆಲ್ಲ ಯಾವುದೋ ಒಂದು ವಿಚಾರದಲ್ಲಿ ಎಲ್ಲ ಸೆಟ್ ಆಗುತ್ತೆ, ಯಾವುದ್ರಲ್ಲೋ ಡ್ರಾಪ್ ಆಗಿಬಿಡುತ್ತೆ. ಮಾತುಕತೆಯಲ್ಲೋ ಅಥವಾ ಜಾತಕದಲ್ಲೋ ಅಥವಾ ಲುಕ್ಸಲ್ಲೋ ಮನೆತನದಲ್ಲೋ ಡ್ರಾಪಿಂಗ್. ಇದು 1, 10 ಅಂದರೆ 1 ಅಂದರೆ ಅದು ಕ್ಯಾನ್ಸಲ್ ಆಗೋದು, 10, 5, 10 ಸೆಲೆಕ್ಟಿವ್ ಆಗ್ತಕ್ಕಂಥದ್ದು. ಅದು ಮುಗಿಯುತ್ತೆ. ಈಗ ನೆಕ್ಸ್ಟ್ ಬುಕ್ತಿಗೆ ಬರ್ತೀವಿ. ಈಗ ಅದು ಟಫ್ ಇದೆ ಅಂತ ಹೇಳುತ್ತೆ. ಈಗ ನೆಕ್ಸ್ಟು ಸಬ್ ಪೀರಿಯಡ್ ಬರ್ತೀವಿ, ಅಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ, ಲೇಟ್ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ನೀವು ಬುಕ್ತಿನ ಕೇಳ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇನ್ನು ಬುಕ್ತಿಯಲ್ಲಿ ಬಂದಾಗ 11 ಇರೋದ್ರಿಂದ ಮಾತುಕತೆ ಮದುವೆ ಗುರುನಲ್ಲಿ ಆಗುತ್ತೆ, ಹಿರಿಯರ ಅಪ್ರೂವಲಿಂದ ಆಗುತ್ತೆ ಅಂತ ಬರುತ್ತೆ. ನೆಕ್ಸ್ಟ್ ಸಬ್ ಪೀರಿಯಡ್. ನೆಕ್ಸ್ಟು ಹೋಲ್ಡರ್, ಮೇನ್ ಹೋಲ್ಡರ್ ಅವರು ಬಿಗ್ ಬಾಸು, ಇದು ಸ್ಮಾಲ್ ಬಾಸು. ಇನ್ನು ಸ್ಮಾಲ್ ಬಾಸ್ಗೆ ಹೋಗ್ಬೇಕು ನೆಕ್ಸ್ಟು, ಅಂತರ್ಭುಕ್ತಿ ಅಂತ. ಈ ರೀತಿ ಜ್ಯೋತಿಷರು, ಕಾಂಪೌಂಡರ್ಗಳು, ಪುರೋಹಿತರುಗಳು ದಶಾ ಮೇಲೆ ಹೋದರೆ ಟೈಮಿಂಗ್ ಹೇಳ್ಬೋದು. ಇದು ಹೋಗ್ದಲೆ ನಿಮ್ಗೆ 29 ಅಲ್ವಾ ಸರ್, ನಿಮ್ಗೆ 2ನೇ ಮೇಲೆ ಕುಜ ಇದೆ ಸರ್, ಕುಜ ಶಾಂತಿ ಮಾಡಿಬಿಡಿ. ಇಲ್ಲಿ ಕುಜನೇ ಬಂದಿಲ್ಲ. ಇಲ್ಲಿ ದೇರ್ ಇಸ್ ನೋ ಆಪರೇಟಿವ್ ಆಫ್ ಮಾರ್ಸ್ ಅಟ್ ಆಲ್. ಸುಮ್ಮನೆ ಏನೋ ಹೇಳೋದು ಅಷ್ಟೇ, ಏನೋ ಯಾವುದೋ ಒಂದು ವಿಚಾರ ಮಾರ್ಸ್ ಕೊಟ್ಬಿಡೋದು ಅಷ್ಟೇ, ಮಾರ್ಸಿಂದ ಸಮಸ್ಯೆ ಅಂತ. ಈಗ ನೆಕ್ಸ್ಟ್ ಬುಧ ಬಂದಿರೋದ್ರಿಂದ ಇವ್ರಿಗೆ ಯಾರಿಗಾರು ಒಂದು ಇಷ್ಟ ಆಗಿರುತ್ತೆ, ಬುಧ ಭುಕ್ತಿಲಿ ಯಾರಿಗಾರು ಒಂದು ಇಷ್ಟ ಆಗುತ್ತೆ, ಸ್ವಲ್ಪ ದೊಡ್ಡವ್ರು ಫೈನಲೈಸ್ ಮಾಡಬೇಕು ಅಂತ ಬರುತ್ತೆ. ಈಗ ರೀಸೆಂಟಾಗಿ ಬಂದಿರೋದು ಯಾವ್ದಾದ್ರು ಬೇಗ ಫೈನಲೈಸ್ ಮಾಡ್ಕೋಬೇಕು ಅಂತ ಬುಧ ಹೇಳ್ತಾ ಇದ್ದಾನೆ. ಈಗ ಅವ್ರು ಹೇಳ್ಬೇಕೀಗ ಮಿಕ್ಕಿದ್ದು. ಕೇಳಿಸ್ತಾ ಇದಾರ ಇಲ್ಲ ಗೊತ್ತಿಲ್ಲ. ಇದ್ದಾರೆ. ಹಲೋ ಸರ್, ಕೇಳಿಸ್ಕೊಂಡ್ರಾ ಸರ್ ನಾನು ಹೇಳ್ತಾ ಇರೋದು? ಕೇಳಿಸ್ತು. ಈಗ ಯಾವ್ದಾದ್ರು ಬಂದಿರೋದು ರೀಸೆಂಟಾಗಿ, ಇನ್ನೂ ಬಂದಿರೋದು ನಿಮ್ಮ ಕೈಯಲ್ಲಿರೋದು ಒಂದು ಫೋಟೋ. ಈಗ ಸದ್ಯದ ಬುಕ್ತಿಲಿ 5th ಹೌಸ್ ಸ್ವಲ್ಪ ಕ್ರಿಯೇಟ್ ಆಗಿರುತ್ತೆ, ಮಾಡ್ಕೋಬೇಕು ಅನ್ನೋ ಒಂದು ಬಂದಿರುತ್ತೆ. ಹಿರಿಯರು ಓಕೆ ಅಂತಾರೆ, ಶೀಘ್ರವಾಗಿ ಮಾಡಿಕೊಂಡ್ರೆ ಆಗುತ್ತೆ. ಕೇತುನಲ್ಲಿ ಮದುವೆ ಕಾಂಬಿನೇಷನು ತೋರಿಸುತ್ತೆ. ಸ್ವಲ್ಪ ಕೊಡೋದು ತೊಗೊಳೋದ್ರಲ್ಲಿ ಸಮಸ್ಯೆ 8ನೇ ಮನೆ ಇರುತ್ತೆ. ಶಾರ್ಟ್ಲಿ ಮದುವೆ ಯೋಗ ತೋರಿಸ್ತಾ ಇದೆ ಸ್ವಲ್ಪ ದಿವಸದಲ್ಲಿ. ನೀವೇನು ಮಾತಾಡಿಲ್ಲ ಅಂದರೆ ನಾವು ಹೆಂಗೆ ಮಾಡೋದು? ಒಂದು ಸೈಡ್ ಮಾತಾಡ್ತಾ ಇದ್ದೀವಿ ಸರ್. ಕೇಳಿಸ್ತಿದೆ ಸರ್. ಬರೀ ಕೇಳಿಸ್ಕೊಳ್ಳೋದಷ್ಟೇನಾ? ನಿಮ್ದೇನು ಹೇಳೋದಿಲ್ವಾ? ಅಲ್ಲ ಸರ್, ಫೈನಲೈಸ್ ಒಂದು ಆಗ್ತಿತ್ತು, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಬಂದಿದೆ. ಈಗ ಒಂಥರ ಶಾರ್ಟ್ ಪೀರಿಯಡ್ ಅಲ್ಲಿ ಆಗುತ್ತೆ, ಅದನ್ನೇ ಹೇಳ್ತಾ ಇರೋದು. ಏನಕ್ಕೆ ಕ್ಯಾನ್ಸಲ್ ಆಗ್ತಾ ಇದೆ ಅಂದ್ರೆ ಅದೇ ಹೇಳಿದ್ರಲ್ಲ ನೀವು, ಮನೆತನದ್ದು ನಂತರ ಸೆಟ್ ಆಗುವಾಗ ಏನೋ ಲುಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಸೊ ಆ ತರ ಕ್ಯಾನ್ಸಲ್ ಆಗ್ತಾ ಇದೆ. ದಶಾ ಮಾತ್ರ ವೀಕ್ ಇರೋದ್ರಿಂದ. ಆಮೇಲೆ ನಿಮಗೊಂದು ಬ್ರ್ಯಾಂಡ್ ಆಗಬಾರ್ದು. ಇವರಾ ಹೆಣ್ಗಳೆಲ್ಲ ನೋಡ್ತಾರೆ, ಒಬ್ರು ಮಾಡ್ಕೊಳ್ಳಲ್ಲ ಅಂತ ಬ್ರ್ಯಾಂಡ್ ಬರುತ್ತೆ, ಹುಷಾರಾಗಿರಿ ನಿಮ್ಮ ಮನೆತನಕ್ಕೆ. ಈಗ ಅರ್ಧ ಬ್ರ್ಯಾಂಡ್ ಬಂದಿದೆ, ಯಾಕಂದ್ರೆ ನಿಮ್ಗಿಂತ ಜಾಸ್ತಿ ನನಗೆ ಗೊತ್ತಿದೆ ಇಲ್ಲಿ ಏನು ನಡೀತಾ ಇದೆ ಅಂತ. ಓಕೆ, ಸುಮ್ಮನೆ ಕೆಲವು ಬರುತ್ತೆ ಹುಡುಗರು, ಅವರ
ಒಂದು 58 ತೋರಿಸಿದ್ದು ಒಬ್ರು ಒಪ್ಕೊಳ್ಳಲ್ಲ ಅಂತಾರೆ. ಹ್ಮ್, ಹ್ಮ್, ಹ್ಮ್. ಅರ್ಥ ಆಯ್ತಾ ಸರ್? ಸುಮ್ಮನೆ ಆ ಲೆವೆಲ್ಗೆ ಹೋಗ್ಬೇಡಿ. ಒಳ್ಳೇದು ಯಾವುದೂ ಇಲ್ಲ ಸರ್. ಅರ್ಥ ಆಯ್ತಾ? ಈಗಿರೋ ಯಾವುದು ಮೊಬೈಲ್ ಸಿಗುತ್ತೋ ಮಾರ್ಕೆಟಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಆ ಮೊಬೈಲ್ ಅಪ್ಗ್ರೇಡಾಗಿ ಹೊಸದು ಬರ್ತಾ ಇರುತ್ತೆ. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇರೋ ಮೊಬೈಲ್ನ ಚೆನ್ನಾಗಿ ಒರೆಸಿ ಇಟ್ಕೊಂಡು ಒಟ್ಟಲ್ಲಿ ಕಾಲ್ ಇನ್ಕಮಿಂಗು ಔಟ್ ಗೋಯಿಂಗ್ ಕರೆಕ್ಟಾಗಿದ್ದರೆ ಸಾಕು. ಮುಂದಿನ ಕರೆಗೆ ಹೋಗೋಣ, ಬೇಗ Okay, ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯವನ್ನು ನಾವು ಕೂಡ ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವು ಕೂಡ ನೋಡ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ನಿಮಗೇನಾದರೂ ಇದ್ದರೆ ಖಂಡಿತವಾಗಿಯೂ ಆಸೆ ನಿಮಗೆ ನೆರವೇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಈ ಕ್ಲಾಸ್ನ ಆಗ್ಬೋದು, ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವಿದೆ. ಅಥವಾ ಇದ್ರ ಬಗ್ಗೆ ನಾವು PhD ಮಾಡ್ತೀವಿ ಅನ್ನೋವಂಥವ್ರು ಕೂಡ, ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ತೀವಿ ಅನ್ನೋವಂಥವ್ರಿಗೂ ಕೂಡ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.